3/3/2026 ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ನಾನು ಎಲ್ಲ ನಮ್ಮ ಸೀನಿಯರ್ ವಕೀಲರಿಗೂ, ಹಿರಿಯ ವಕೀಲರಿಗೂ, ಕಿರಿಯ ವಕೀಲರಿಗೂ ಮತ್ತು ನಮ್ಮ ಸ್ನೇಹಿತರಿಗೂ ಎಲ್ಲ ವಕೀಲರು ನಾನು ಮನವಿ ಮಾಡೋದೇನೆಂದರೆ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನನ್ನನ್ನು ಜಯಶೀಲನಾಗಿ ಮಾಡಬೇಕು ಅಂತ ನಮ್ಮ ಈ ಚಾನಲ್ ಮುಖಾಂತರ ನಾನು ಮನವಿ ಮಾಡಿದ್ದೀನಿ. ಈಗ ಆಲ್ರೆಡಿ ನಮ್ಮ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಮೈಸೂರು, ಮಂಡ್ಯ ಎಲ್ಲ ಜಿಲ್ಲೆಗೂ ನಾನು 2 ಸಲ 3 ಸಲ ಭೇಟಿ ಮಾಡಿದ್ದೀನಿ. ಎಲ್ಲ ವಕೀಲರನ್ನು ನಾನು ಭೇಟಿ ಮಾಡಿ ಮನವಿ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತಿಂದ ನಾನು ಇನ್ನೂ ಸ್ವಲ್ಪ ಫಾಸ್ಟಾಗಿ ಇನ್ನೂ ಸ್ವಲ್ಪ ಚುರುಕಾಗಿ ಮಾಡಬೇಕು ಮಾಡ್ತೀನಿ. ಮಾಡಿ ಎಲ್ಲ ವಕೀಲರು ನಾನು ಮನವಿ ಮಾಡಬೇಕು. ನನ್ನ ಸ್ನೇಹಿತರಿಗೆ ವಕೀಲರ ಸಮೂಹ ಏನಿದೆಯೋ, ವಕೀಲರ ಸಮೂಹಕ್ಕೆ ಏನಾದರೂ ಒಂದು ಮಾಡಬೇಕು. ಈಗ 8 ಲಕ್ಷ ಏನಿದೆಯೋ ನಮ್ಗೆ ಏನಕ್ಕೂ ಸಾಕಾಗ್ತಾ ಇಲ್ಲ ವೆಲ್ಫೇರ್ ಫಂಡು. ಫಸ್ಟ್ ನಾವು ಅದನ್ನು 25ರಿಂದ 30 ಲಕ್ಷ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆಂದರೆ ಎಲ್ಲೋ ಯಾರಾದರೂ ಒಂದು ಆಕ್ಸಿಡೆಂಟ್ ಆದರೆ ಒಂದು 25-30 ಲಕ್ಷ ಸರ್ಕಾರ ಕೊಡ್ತಾರೆ. ಆದರೆ ನಮ್ಮ 8 ಲಕ್ಷ ತಗೊಂಡು ಏನು ಮಾಡೋದು ನಮ್ಮ ವಕೀಲರು? ಒಬ್ಬ ಬೇಕಂದರೆ ಇಲ್ಲಿ ದಿನ ಬಂದು ಇಲ್ಲಿ ಸುತ್ತಾಡಬೇಕು ಪಾಪ. ಅವ್ರ ಹೆಂಗಸರು ಮಕ್ಕಳು ಓಡಾಡ್ತಾರೆ, ಅದು ಬೇಜಾರಾಗಿದೆ. ಆಮೇಲೆ ಆ 8 ಲಕ್ಷಕ್ಕೆ 1 ವರ್ಷ ಏನಾದರೂ ವೆಲ್ಫೇರ್ ಇದು ಕಟ್ತಾರೆ, ಇದನ್ನು ಪರಿಹಾರ ಬೇಕು. ಆಮೇಲೆ ಗ್ರೂಪ್ ಇನ್ಶೂರೆನ್ಸ್ ಅಂತ ಒಂದು ಮಾಡಬೇಕು ಅಂತಿದ್ದೀವಿ. ಆಮೇಲೆ ನಮ್ಮ ವಕೀಲರಿಗೆಲ್ಲ ಒಂದು ಎವ್ರಿ ಇಯರ್ ಆಡಿಟ್ ಆಗಬೇಕು. ಆ ಒಂದು ಪ್ರತಿಯೊಬ್ಬರು ಏನು ಕೇಳ್ತಾರೆ ಅಂದರೆ ಸ್ಟಾಂಪ್ ಎಲ್ಲಿ ಹೋಗ್ತಾ ಇದೆ, ಇಷ್ಟು ಸ್ಟಾಂಪ್ ವೆಲ್ಫೇರ್ ಸ್ಟಾಂಪ್ ಕಟ್ತಾ ಇದ್ದೀವಿ ನಾವು, ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ. ಅದ್ರ ಬಗ್ಗೆ ಯಾರೂ ಆನ್ಸರೇ ಕೊಡೋರಿಲ್ಲ. ಅದ್ರ ಬಗ್ಗೆ ಪ್ರತಿ ವರ್ಷವೂ ಆಡಿಟ್ ಆಗಬೇಕು. ಆಡಿಟ್ ರಿಪೋರ್ಟನ್ನು ನಾವು ಎಲ್ಲ ಸಂಘಕ್ಕೂ ಕಳಿಸ್ಕೊಡ್ಬೇಕು. ನಾವು ಯಾರೂ ಪ್ರಶ್ನೆ ಮಾಡಬಾರ್ದು, ಏನು ದುಡ್ಡು ಎಲ್ಲಿ ಹೋಗ್ತಾ ಇದೆ ಏನು ಅನ್ನೋದನ್ನು. ನಾನು ನಮ್ಮ ನ್ಯಾಯಮಿತ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ 5 ವರ್ಷ ಡೈರೆಕ್ಟರ್ ಆಗಿದ್ದೆ. ಪ್ರತಿ ವರ್ಷ GB ಮಾಡ್ತೀವಿ. GB ಮಾಡಿ ಪ್ರತಿ ವರ್ಷ ಏನು ಬರ್ತಾ ಇದೆ, ಲೈಬಿಲಿಟೀಸ್ ಅಸೆಟ್ಸ್ ಏನು ಬರ್ತಾ ಇದೆ, ಏನು ಖರ್ಚಾಗ್ತಾ ಇದೆ ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ. ಅದೇ ರೀತಿಯಲ್ಲಿ ಬಾರ್ಕೋನ್ಸಿಲ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಆಮೇಲೆ ಈ ವೆಲ್ಫೇರ್ ಪ್ರಿಂಟ್ ಮಾಡಿಸೋದ್ರಿಂದ ಖರ್ಚು ಬೇರೆ ಬರ್ತಾ ಇದೆ, ಅವೆಲ್ಲ ಮಾಡಬೇಕು. ಆಮೇಲೆ ನಾವು ಬೇರೆ ಸ್ಟೇಟಲ್ಲಿ ಕೊಡ್ತಾ ಇದ್ದಾರೆ, ನಮಗೆ 25 ಲಕ್ಷ ಕೊಡ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಪಾರದರ್ಶಕತೆ ಆಗಬೇಕು. ನಾನು ಇಲ್ಲೇನು ವಕೀಲ ಪರಿಷತ್ತಲ್ಲಿ ಗೆದ್ದು ನಾನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ವಕೀಲರಿಗೋಸ್ಕರ ಹೋರಾಟ ಸಮಸ್ಯೆ ಬಗೆಹರಿಸಬೇಕು. ನನ್ನ ಪರ್ಸನಲ್ ಉದ್ದೇಶಕ್ಕಂತೂ ನಾನು ಬಂದಿಲ್ಲ. ದಯವಿಟ್ಟು ನಮ್ಮ ಎಲ್ಲ ವಕೀಲರ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದೇ ನನ್ನ ಮೇನ್ ಉದ್ದೇಶ. ವೆಂಕಟರಾಮ ರೆಡ್ಡಿ ಶುಭ ಹಾರೈಸ್ತೀವಿ. ವಕೀಲರ ಒಂದು ಶ್ರೇಯೋಭಿವೃದ್ಧಿ ಬಗ್ಗೆ ಅವರ ಒಂದು ಉನ್ನತ ಧ್ಯೇಯೋದ್ದೇಶ ಇಟ್ಕೊಂಡಿದ್ದಾರೆ. ಎಲ್ಲ ಸಫಲವಾಗಲಿ. ಹಾಗಾಗಿ ಎಲ್ಲರೂ ವಕೀಲರೆಲ್ಲ ಅವರಿಗೆ ಸಹಕರಿಸಿ ಪ್ರಥಮ ಪ್ರಾಶಸ್ತ್ಯ ಮತ ಕೊಳ್ಳಿ ಅಂತ ಹೇಳಿ